ಎಲ್ರಿಗೂ ನಮಸ್ಕಾರ. ನಾನು ಹೇಳಿದಾಗೆ ಹೋದ ವಾರ ಪಾರ್ಟ್ 1 ಮಾಡಿದ್ದೆ ರಿಂಕೋ ಚಾರ್ಟ್. ಓಕೆ, ಈಗ ಪಾರ್ಟ್ 2 ರಿಂಕೋ ಚಾರ್ಟ್ನ ಯಾವ ರೀತಿ ಯೂಸ್ ಮಾಡಬೇಕು, ರಿಂಕೋ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಇಂಪಾರ್ಟೆಂಟ್ ಅಪ್ಪ ಅಂದರೆ, ಸೊ ಯಾವುದೇ ಪ್ರೈಸ್ ಇರುತ್ತೆ, ಯಾವುದೇ ಸ್ಟಾಕ್ ಆಗಲಿ ಅಥವಾ ಇಂಡೆಕ್ಸ್ ಆಗಲಿ, ಅದರ ಎವರೇಜ್ ಟ್ರೇಡಿಂಗ್ ರೇಂಜ್ ಏನಿರುತ್ತಲ್ಲ ಅದನ್ನು ನಾವು ಫಸ್ಟು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಎವರೇಜ್ ಟ್ರೇಡಿಂಗ್ ರೇಂಜ್ ತಗೊಂಡ್ಬಿಟ್ಟು ಅದ್ರದ್ದು ಬಾಕ್ಸ್ ಸೈಜ್ನ ನಾವು ರಿಂಕೋದಲ್ಲಿ ಹಾಕ್ಬೇಕಾಗುತ್ತೆ. ರಿಂಕೋ ಚಾರ್ಟಲ್ಲಿ ನಾರ್ಮಲಿ ಟೈಮ್ ಇರಲ್ಲ. ಓಕೆ, ಓನ್ಲಿ ಬಾಕ್ಸ್ ಸೈಜ್ ಇರುತ್ತೆ. ಆ ಬಾಕ್ಸ್ ಸೈಜ್ ಅಂದ್ರೆ ಏನಪ್ಪ ಅಂದರೆ ಅದು ಪ್ರೈಸ್ ರೇಂಜ್. ಆ ಪ್ರೈಸ್ ರೇಂಜಲ್ಲಿ ನಾರ್ಮಲಿ ಅದು ಮೂವ್ಮೆಂಟ್ ಆಗ್ತಾ ಇರ್ತದೆ ಸ್ಟಾಕ್. ಸೊ ಆ ಯಾವ ಸ್ಟಾಕಿಗೆ ಯಾವ್ಯಾವ ಎವರೇಜ್ ಟ್ರೂ ರೇಂಜ್ ಇದೆ, ಎವರೇಜ್ ಟ್ರೇಡಿಂಗ್ ರೇಂಜ್ ಇದೆ, ಅದನ್ನು ನೋಡ್ಬೇಕಾದ್ರೆ ಸೊ ಅದಕ್ಕೆ ಕ್ಯಾಲ್ಕುಲೇಷನ್ ಇರುತ್ತೆ. ಮತ್ತೆ ಅದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಕಲ್ತ್ಕೊಳ್ಳೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್ ಸ್ಟ್ರೇಟ್ ಅವೇ. ಈಗ ATR ಬಂದ್ಬಿಟ್ಟು ಫಸ್ಟ್ ನಿಮಗೆ ರಿಲಯನ್ಸ್ ನೋಡೋಣ. ಓಕೆ, ರಿಲಯನ್ಸ್ ATR ವೊಲಟಾಲಿಟಿ ಮಾಡರೇಟ್ ಇರುತ್ತೆ, ಸೊ ಜಾಸ್ತಿ ವೊಲಟೈಲ್ ಇರಲ್ಲ. ಸೊ ಸ್ಕ್ಯಾಲ್ಪಿಂಗಿಗೆ ನೀವು ಇಂಟ್ರಾಡೇ ಸ್ಕ್ಯಾಲ್ಪಿಂಗ್ ಮಾಡ್ತಾನಪ್ಪ ಅಂತಂದರೆ 10 ಬಾಕ್ಸ್ ಸೈಜ್ ಇರಬೇಕಾಗುತ್ತೆ. ಸೊ ಇಂಟ್ರಾಡೇ ಮಾಡ್ತಾನಪ್ಪ ಅಂತಂದರೆ 20 ಬಾಕ್ಸ್ ಸೈಜ್ ಇರಬೇಕಾಗುತ್ತೆ. ಸ್ವಿಂಗ್ ಟ್ರೇಡಿಂಗಿಗೆ 40. ಓಕೆ, ಸೊ 20 to 40 ಆದರೆ ಸ್ವಿಂಗ್ ಮತ್ತು ಇಂಟ್ರಾಡೇ ಎರಡು ಯೂಸ್ ಮಾಡ್ಬೋದು. ಸ್ಕ್ಯಾಲ್ಪಿಂಗ್ ಫಾಸ್ಟ್ ಟ್ರೇಡಿಂಗ್ ಮಾಡ್ತಾನೆ ಅನ್ನೋದಾದರೆ 10 ಇಡಬೇಕು. ಓಕೆ, ಸೊ ಇದು ಕ್ಯಾಲ್ಕುಲೇಷನ್ ಮೇಲೆ ಬರುತ್ತೆ. ಸೊ ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಅದು ಈಗೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಅವೈಲೇಬಲ್ ಇದಾವೆ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿ. ಅದಾದಮೇಲೆ ATR 14 ಅಥವಾ 16 rupees ಪ್ರೈಸ್, ಬ್ರಿಕ್ಸ್ ಡೇ ಎಕ್ಸ್ಪೆಕ್ಟೆಡ್ ಡೈಲಿ ರೇಂಜ್ 1228 to 1612 1222 ಇಷ್ಟು ರೇಂಜಲ್ಲಿ ಇರುತ್ತೆ. ಲೋ ಡೈಲಿ ಎವರೇಜ್ ಟ್ರೇಡ್ ರೇಂಜ್ ಏನಪ್ಪ ಅಂದರೆ 15 to 25 ಪಾಯಿಂಟ್ ಎವರೇಜ್ ಇರುತ್ತೆ. 10ಕ್ಕಿಂತ ಕಡಿಮೆ ಇತ್ತಪ್ಪ ಅಂದರೆ ಅವಾಯ್ಡ್ ಮಾಡಿ ಅಂತ. ಓಕೆ, ಸೊ ಅದಾದಮೇಲೆ ಬಜಾಜ್ ಫೈನಾನ್ಸ್ ನೋಡಿ, ಒಂದಿಷ್ಟು 4-5 ಸ್ಟಾಕ್ ನೀವು ಇಟ್ಕೊಂಡ್ಬಿಟ್ಟು ಅದನ್ನೇ ನೀವು ರಿಂಕೋ ಸೆಟಪ್ನ ಯೂಸ್ ಮಾಡಿ ಟ್ರೇಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಬಜಾಜ್ ಫೈನಾನ್ಸಲ್ಲಿ ವೊಲಟಾಲಿಟಿ ಹೈ ಬೀಟಾ ಸ್ಟಾಕ್ ಇದು. ಸೊ ಸ್ಕ್ಯಾಲ್ಪಿಂಗಿಗೆ 5 ರೂಪಾಯಿ ಅಂದರೆ 5 ಬಾಕ್ಸ್ ಸೈಜು, ಇಂಟ್ರಾಡೇಗೆ 15, ಸ್ವಿಂಗ್ ಟ್ರೇಡಿಂಗಿಗೆ 30. ಸೊ 15 ಬ್ಲಾಕ್ ಸೈಜ್ ಹಾಕಿದ್ರೆ ನೀವು ಬಜಾಜ್ ಫೈನಾನ್ಸ್ ಯೂಸ್ ಮಾಡ್ಬೋದು. ಸೊ ನಾರ್ಮಲಿ ATR 14 ಇತ್ತಪ್ಪ ಅಂದರೆ 20 ಬ್ಲಾಕ್ ಸೈಜ್ ಯೂಸ್ ಮಾಡಿ. 1 ಬ್ರಿಕ್ ಡೇ ಎಕ್ಸ್ಪೆಕ್ಟೆಡ್ ಡೈಲಿ 788 to 1103 ರೇಂಜಲ್ಲಿ ಇರುತ್ತೆ, ಡೈಲಿ ರೇಂಜಲ್ಲಿ. ಹೈ ಬೀಟಾ NBFC ಸ್ಟಾಕ್ ಇರೋ. ಸೊ ಎಸ್ಪೆಷಲಿ RBI ಏನೋ ನ್ಯೂಸ್ ಇತ್ತಪ್ಪ ಅಂದರೆ ಜಾಸ್ತಿ ರಿಯಾಕ್ಟ್ ಆಗುತ್ತೆ. ಮಾರ್ನಿಂಗ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕಾಮನ್ನು 9:30 ತನಕ ವೇಟ್ ಮಾಡಿಬಿಟ್ಟು ಅದಾದಮೇಲೆ ಅದರಲ್ಲಿ ಎಂಟ್ರಿ ತಗೋಬೇಕಾಗುತ್ತೆ. ಸೊ VWAP ಸ್ಟ್ರಾಟಜಿ ಯೂಸ್ ಮಾಡಿಬಿಟ್ಟು ಇವನ್ನೆಲ್ಲ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾನಿ ಎಂಟರ್ಪ್ರೈಸ್ ಬಂದ್ಬಿಟ್ಟು ಇದು ಸಹ ಹೈ ಬೀಟಾ ಸ್ಟಾಕು. ಇದರಲ್ಲಿ ಸಹ 20 to 70 ರೇಂಜಲ್ಲಿ, ಸ್ವಿಂಗ್ ಟ್ರೇಡಿಂಗ್ಗೆ 70 ಬಾಕ್ಸ್ ಸೈಜು ಮತ್ತು ಇಂಟ್ರಾಡೇಗೆ 30, ಸ್ಕ್ಯಾಲ್ಪಿಂಗಿಗೆ 20. ಸೊ ಆನ್ ಎವರೇಜ್ ನೀವು 30 ತಗೊಂಡ್ರು ನಡೆಯುತ್ತೆ. ಓಕೆ, ಅದಾದಮೇಲೆ ATR ಸೈಜ್ 14ಗೆ 48 ಬಾಕ್ಸ್ ಸೈಜ್ ಇದ್ದು ನಡೆಯುತ್ತೆ. 2 ಬ್ರಿಕ್ಸ್ ಅ ಡೇ ಎಕ್ಸ್ಪೆಕ್ಟೆಡ್, ಡೈಲಿ ರೇಂಜ್ 1753 to 2613 ಅಂದರೆ ಡೈಲಿ ಇಷ್ಟು ರೇಂಜಲ್ಲಿ ನಾರ್ಮಲಿ ಡೈಲಿ ಎವರೇಜ್ ಟ್ರೇಡಿಂಗ್ ರೇಂಜ್ ಅಂತ ಇಷ್ಟು ರೇಂಜಲ್ಲಿ ಇರುತ್ತೆ ಅಂತ. ಹೈಯೆಸ್ಟ್ ವೊಲಟಾಲಿಟಿ ಆಫ್ ದ ಗ್ರೂಪ್. ಬ್ರಿಕ್ ಲೆಸ್ ದೆನ್ 25 ವಿಲ್ ಫ್ಲಿಪ್ 5 to 6 times ಇನ್ ಎ ಚಾಪಿ ಸೆಷನ್ಸ್. ಸೊ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು. ಓಕೆ, ಸೊ ವೊಲಟಾಲಿಟಿ ತುಂಬ ಹೈ ಇರುತ್ತೆ. ಸೊ ನೆಕ್ಸ್ಟ್ ಕಮ್ ಟು ಅನದರ್ ಸ್ಟಾಕ್, ದಟ್ ಈಸ್ 1127 ಅದಾನಿ ಗ್ರೀನ್ ಎನರ್ಜಿ. ಓಕೆ, ಸೊ ಅದಾನಿ ಗ್ರೀನ್ ಎನರ್ಜಿಯಲ್ಲಿ ವಿವ್ಯಾಪು ಮತ್ತು EMI 50 ಯೂಸ್ ಮಾಡ್ಬೋದು. 2 to 3 ಬ್ರಿಕ್ಸ್ ಸೈಜ್ಗೆ 30 ರೂಪೀಸ್ ಅಥವಾ 30 ಬಾಕ್ಸ್ ಸೈಜ್ ನೀವು ಯೂಸ್ ಮಾಡಿ. ಅದಾದಮೇಲೆ HAL. ಓಕೆ, ಈಗ HAL ತುಂಬ ಟ್ರೆಂಡಿಂಗಲ್ಲಿದೆ. ಅದಕ್ಕೆ ನೀವು ಬಾಕ್ಸ್ ಸೈಜ್ ಬಂದ್ಬಿಟ್ಟು ಸ್ಕ್ಯಾಲ್ಪಿಂಗಿಗೆ 35, ಇಂಟ್ರಾಡೇಗೆ 60, ಸ್ವಿಂಗ್ ಟ್ರೇಡಿಂಗ್ಗೆ 130. ಎವರೇಜ್ ಟ್ರೇಡಿಂಗ್ ರೇಂಜ್ ಆಟೋಮೆಟಿಕ್ ನೀವು ಮಾಡ್ಬೇಕಪ್ಪ ಅಂತಂದರೆ 85 ರೇಂಜ್ ಹಾಕ್ಕೊಂಬಿಟ್ಟು ನೀವು ಇದರದ್ದು HALನ ಯೂಸ್ ಮಾಡ್ಬೋದು. ಅದೇ ರೀತಿ ಭಾರತ್ ಫೋರ್ಜ್ ಇದೆ. ಭಾರತ್ ಫೋರ್ಜ್ದು 15, 30, 60, ATR ರೇಂಜ್ 40 ತನಕ ಬರುತ್ತೆ. ಸೊ ಇಷ್ಟೆಲ್ಲ ಪ್ಯಾರಾಮೀಟರ್ ಯೂಸ್ ಮಾಡಿ ನೀವು ಇದನ್ನ ಈ ಸ್ಟಾಕಲ್ಲಿ ಟ್ರೇಡ್ ಮಾಡ್ಬೋದು. ಈಗ ನಾನು ಎಕ್ಸಾಂಪಲ್ HAL ತೋರಿಸ್ತೇನೆ ನಿಮಗೆ. HALನ ನೀವು ಯಾವ ರೀತಿ ಟ್ರೇಡ್ ಮಾಡ್ಬೇಕು ಅನ್ನೋದು. ಸೊ ಈಗ HALದೇ ಬಾಕ್ಸ್ ಸೈಜ್ ಬಂದು 35 ಹಾಕಿದ್ದೀನಿ. ಸೊ ಬಾಕ್ಸ್ ಸೈಜ್ 35, 2 ಗ್ರೀನ್ ಆಗೋಕ್ಲೆ ಬೈ, 2 ರೆಡ್ ಆಗೋಕ್ಲೆ ಸೆಲ್ಲು. ಸೊ 2 ರೆಡ್ ಅಂದರೆ ಇದು 2 ರೆಡ್, ಇದು ಕೆಳಗಡೆ ಮತ್ತೊಂದು ರೆಡ್ ಓಪನ್ ಆಯ್ತು ಅಂದರೆ ಅಲ್ಲಿ ನೀವು
ಸೆಲ್ ಟ್ರೇಡ್ ತಗೋಬೇಕಾಗುತ್ತೆ. ಮತ್ತೆ 2 ಗ್ರೀನ್ ಆದರೆ ಬೈ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದೇ ಟೈಮ್ ಫ್ರೇಮ್, ನಾ 1 ಮಿನಿಟ್ ಟೈಮ್ ಫ್ರೇಮ್ ಹಾಕಿದ್ದೀನಿ. ಇಲ್ಲಿ ಇದರಲ್ಲಿ ಬೈ ಯಾವಾಗ ಬಂದಿದೆ ನೋಡಿ, ಮಂಡೇ 6th ಏಪ್ರಿಲ್ ಬಂದಿದೆ. 6th ಏಪ್ರಿಲಿಂದ ಇಲ್ಲಿ ತನಕ, ಓಕೆ, 6th ಏಪ್ರಿಲಿಂದ ಇಲ್ಲಿಂದ ಹಿಡಿದು ಸೊ ಇಲ್ಲಿ ತನಕ ಯಾವುದೇ ಎಕ್ಸಿಟ್ ಇಲ್ಲ. ಓಕೆ, ಸೊ ಈಗ ನೀವು ನೋಡೋದಾದ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಟ್ರೆಂಡಿಂಗ್ ಸ್ಟಾಕ್ನ ನೀವು ಸರ್ಚ್ ಮಾಡಬೇಕಾಗತ್ತೆ, ಹುಡುಕ್ಬೇಕಾಗತ್ತೆ. 679 ಅಂದ್ರೆ 18% ಮೂವ್ ಆಗಿದೆ ಆಲ್ರೆಡಿ. ಓಕೆ, ಇನ್ನೂ ಅಕ್ಯುರೇಟ್ ಆಗಿ ಟ್ರೇಲಿಂಗ್ ಯಾವ ರೀತಿ ಮಾಡಬೇಕು, ಫಿಯರ್ಲೆಸ್ ಆಗಿ ಹೆಂಗಿರ್ಬೇಕು ಅನ್ನೋದಕ್ಕೆ ನಾನು ವಿವ್ಯಾಪ್ ಯೂಸ್ ಮಾಡ್ತೇನೆ. ವಿವ್ಯಾಪಲ್ಲೂ ಸಹ ಸೆಟ್ಟಿಂಗ್ ಇದೆ. ವಿವ್ಯಾಪಲ್ಲಿ ಮಂತ್ಲಿ ಇದೆ, ವೀಕ್ಲಿ ಇದೆ, ಸೆಷನ್ ಡೈಲಿ ಇದೆ. ಸೊ ವೀಕ್ಲಿ ಆದರೆ ನಿಮಗೆ ಒಂದು ಬೇರೆ ಸೆಟಪ್ ಬರುತ್ತೆ, ಮಂತ್ಲಿ ಆದರೆ ಟೆನ್ಷನ್ ಫ್ರೀ ಇರ್ಬೋದು. ಓಕೆ, ಸೊ ಒಂದು ಮಂತ್ ತನಕ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾನೆಪ್ಪ ಅಂತಂದ್ರೆ ಮಂತ್ಲಿ ಯೂಸ್ ಮಾಡಿ, ಅಥವಾ ವೀಕ್ಲಿ ಮಾಡ್ತೇನೆ ಅಂದರೆ ವೀಕ್ಲಿ ಯೂಸ್ ಮಾಡಿ. ಓಕೆ, ಈಗ ನಾನು ಫಸ್ಟ್ ವೀಕ್ಲಿಯಿಂದ ಸ್ಟಾರ್ಟ್ ಮಾಡ್ತೀನಿ. ವೀಕ್ಲಿಯಲ್ಲಿ ಇಲ್ಲಿ ಬ್ಯಾಂಡ್ ಮಲ್ಟಿಪ್ಲೈಯರ್ 2 ಹಾಕಿ, ಇವೆಲ್ಲ 2 ಇರಲಿ, ಮೂರು ಬ್ಯಾಂಡ್ ಇರುತ್ತೆ, ಎಲ್ಲ 2 ಸೆಟಪ್ ಚೇಂಜ್ ಮಾಡ್ಕೊಳ್ಳಿ. ಸೊ ಇದು ಚಾರ್ಟ್ ಟೈಮ್ ಫ್ರೇಮ್ ಏನಿದೆ ಅದಿರಲಿ. ಓಕೆ, ಸೊ ನೋ ಪ್ರಾಬ್ಲಮ್. ಈಗ ವೀಕ್ಲಿ ATR ಅಲ್ಲಿ ನೋಡೋದಾದ್ರೆ ನಿಮ್ದು ಎಂಟ್ರಿ ಇಲ್ಲಿತ್ತು, ಬಟ್ ಇಲ್ಲಿ ವಿವ್ಯಾಪ್ ರೇಂಜ್ ಏನಿದೆಯಲ್ಲ, ಸೊ ವಿವ್ಯಾಪ್ ಗ್ರೀನ್ ಇದು ಸೆಂಟರ್ ವಿವ್ಯಾಪ್ ಏನಿದೆ ಅದ್ರ ಮೇಲಿನ ಪ್ರೈಸ್ ಇದೆ ಅಂದ್ರೆ ನೋ ನೀಡ್ ಟು ವರಿ ಅಂತ ಅದರ ಅರ್ಥ. ಸೊ ಇಲ್ಲಿ ಎಕ್ಸಿಟ್ ಆಗೋ ಪ್ರಶ್ನೆನೇ ಬರಲ್ಲ. ಓಕೆ, ಸೊ ಅದನ್ನೇ ನೀವು ಮಂತ್ಲಿ ಯೂಸ್ ಮಾಡ್ತಾನೆ ಇದಾದ್ರೆ ಮಂತ್ಲಿ ATR ಅಲ್ಲಿ, ಮಂತ್ಲಿ ವಿವ್ಯಾಪ್ ಅಲ್ಲಿ ನಿಮಗೆ ಇದು ವಿವ್ಯಾಪ್ ಇಲ್ಲಿದೆ. ಓಕೆ, ಸೊ ಈ ವಿವ್ಯಾಪ್ ಮೇಲೆ ಬಂತು ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ 35 ಬಾಕ್ಸ್ ಸೈಜ್. ನೀವು ಇಲ್ಲಿ ಎಂಟ್ರಿ ತಗೊಂಡ್ರೆ ಸಹ ಸೊ ಇದನ್ನೇ ನೀವು ಟ್ರೈಲ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಅದಾದ್ಮೇಲೆ ನೀವು ಇದನ್ನ ಇನ್ನೂ ಬೇಕಾದ್ರೆ ವಾಟ್ ಯು ಕ್ಯಾನ್ ಡೂ, ಇದು 2 ಹಾಕಿ, ಇದು 2 ಇರಲಿ. ಓಕೆ, ಸೊ ಸ್ಟ್ಯಾಂಡರ್ಡ್, ಓಕೆ, ಸ್ಟ್ಯಾಂಡರ್ಡ್ ಡಿವಿಷನ್. ಓಕೆ, ಈಗ ನೋಡಿ ಇಲ್ಲಿ 3 ಇತ್ತಲ್ಲ, ಸೊ ಅದ್ರ ಬದಲಿ ಇನ್ನು ಆಕ್ಚುಲಿ ಇನ್ನು 3 ನೀವು 3 ಮಾಡಿದ್ರೆ ನಡೀತೀವಿ. ಎಲ್ಲ 3 ಮಾಡಿದ್ರೆ ನಿಮ್ಗೊಂದು ಎಕ್ಸ್ಟ್ರಾ ರೇಂಜ್ ಸಿಗುತ್ತೆ. ಓಕೆ, ಈ ರೀತಿ 3 ಮಾಡಿ ಈ ರೀತಿನೂ ಮಾಡ್ಬೋದು, ಬಟ್ 2 ಈಸ್ ಐಡಿಯಲ್. ಓಕೆ, ಈ 2 ಯೂಸ್ ಮಾಡಿ, ಮಲ್ಟಿಪ್ಲೈಯರ್, ಎವರೇಜ್ ಟ್ರೂ ರೇಂಜ್ ಮಲ್ಟಿಪ್ಲೈಯರ್ ತೆಗೆದು. ಓಕೆ, ಸೊ ಈಗ ಇದ್ರ ಮೇಲೆ ಯಾವಾಗ 2 ಕ್ಯಾಂಡಲ್ ಫಾರ್ಮ್ ಆಯ್ತಲ್ಲ, ಸೊ ರಿಂಕೋ ಕ್ಯಾಂಡಲ್ ಇಲ್ಲಿ ಬೈ ಇತ್ತು. ಓಕೆ, ಇಲ್ಲಿ ನೀವು ಬೈ ತಗೊಂಡ್ರೆ ಇಲ್ಲಿ ಯಾವುದು ಎಕ್ಸಿಟ್ ಆಗಿಲ್ಲ ಇನ್ನು. ಅಷ್ಟು ಪೇಷನ್ ನೀವು ಒಂದು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತೀನಿ ಅದಾದ್ರೆ ಔಟ್ ಆಫ್ ದ ಮನಿ ಬೈ ಮಾಡಿದ್ರಿ ಅಂದ್ರೆ, ಸೊ ಇದನ್ನ ಔಟ್ ಆಫ್ ದ ಮನಿ ತಗೊಂಡ್ರೆ ಸಹ ನೀವು ಇಲ್ಲಿ ತನಕ 2 ರೆಡ್ ಆಗಲ್ಲ, ಆಗಿ 3ನೇ ರೆಡ್ ಸ್ಟಾರ್ಟ್ ಆಗಲ್ಲ. ಸೊ ಓಕೆ, ಇಲ್ಲಿ ಬಂದು ಎಕ್ಸಿಟ್ ಆಗುತ್ತೆ ನಾರ್ಮಲಿ. ಓಕೆ, ಸೊ ಇಲ್ಲಿ ಯಾವುದು 3ನೇ ಕ್ಯಾಂಡಲ್ ರಿಂಕೋ ಸ್ಟಾರ್ಟ್ ಆಗಿಲ್ಲ. ಸೊ ಅಂದ್ರೆ 70 ಪಾಯಿಂಟ್ ಸ್ಟಾಪ್ ಲಾಸ್ ಇದ್ದಂಗೆ ಆಯ್ತು ಅಲ್ಲಿ. ಓಕೆ, 35 ಅಂದ್ರೆ 70 ಪಾಯಿಂಟ್ ಸ್ಟಾಪ್ ಲಾಸ್ ಆಯ್ತು. 70-80ನೇ ಪಾಯಿಂಟಿಗೆ ನೀವು ಎಕ್ಸಿಟ್ ಆಗಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದು 70ಗಿಂತ ಜಾಸ್ತಿ ಆಗಿಲ್ಲ, ಮತ್ತೆ ರಿವರ್ಸ್ ಆಗಿದೆ. ಈ ರೀತಿ ಒಂದು ದೊಡ್ಡ ಮೂವ್ ಕೊಟ್ಟಿದೆ. ಅದೇ ಸೆಲ್ ಸೈಡ್ ಟ್ರೇಡ್ ನೋಡೋದಾದ್ರೆ ನಿಮಗೆ ಇಲ್ಲಿಂದ ಸೆಲ್ಲಿಂಗ್ ಸ್ಟಾರ್ಟ್ ಆಗಿದೆ, ಅದು ಇಲ್ಲಿ ಬಂದು ಎಕ್ಸಿಟ್ ಆಗಿದೆ. ಸೊ ಇಲ್ಲಿ ನೀವು ಸೆಲ್ ತಗೊಂಡಿದ್ರೆ, ಓಕೆ, ಇಲ್ಲಿ ಒಂದು ವೇಳೆ ನೀವು ಸೆಲ್ ತಗೊಂಡ್ರೆ ವಿವ್ಯಾಪ್ ಕೆಳಗಡೆ, ಸೊ ಅದು ಇಲ್ಲಿ ಬಂದು ಇಲ್ಲಿ ಎಕ್ಸಿಟ್ ಆಗಿದೆ. ಓಕೆ, ಸೊ ಇಲ್ಲಿ ವಿವ್ಯಾಪ್ ಮೇಲೆ ನೀವೇನು ಬೈ ಮಾಡಕ್ ಹೋಗಲ್ಲ, ಸೆಲ್ ಮಾಡಕ್ ಹೋಗಲ್ಲ, ಇಲ್ಲಿ ನಾರ್ಮಲಿ ಬೈ ಮಾಡ್ತೀರಾ. ಸೊ ಬೈ ಮಾಡಿ ಇಲ್ಲಿ ಬಂದು ಎಕ್ಸಿಟ್ ಆಗಬೇಕಾಗುತ್ತೆ ನೀವು. ಓಕೆ, ಇಲ್ಲಿ ಮಾತ್ರ ನಿಮ್ಗೆ ಒಂದು ಸ್ಮಾಲ್ ಲಾಸ್ ಆಗಿದೆ, ಬಟ್ ಅದಾದ್ಮೇಲೆ ನೀವು ಸೆಲ್ ತಗೊಂಡ್ರೆ ಅಲ್ಲಿಂದ ಇಲ್ಲಿ ತನಕ ಪ್ರಾಫಿಟ್ ಸೈಡು. ಸೊ ಬೈ ಸೈಡ್ ಸಹ ಈಗ ತುಂಬಾ ಅಪ್ ಟ್ರೆಂಡ್ ಅಲ್ಲಿ ನಡೀತಾ ಇದೆ. ಓಕೆ, ಸೊ ಅದೇ ರೀತಿ ನೀವು ಅದಾನಿ ಗ್ರೀನ್ ಎನರ್ಜಿ ನೋಡ್ತಾನೆ ಅಂದ್ರೆ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್. ಓಕೆ, ಸೊ ಇದ್ರ ATR ಸೈಜು ಎಷ್ಟಿದೆ ಅಂತ ನಾವು ನೋಡಿದ್ವಲ್ಲ, ಸೊ ಎಷ್ಟಿತ್ತದು ಇದೆಲ್ಲ ನೀವು ನೋಟ್ ಮಾಡ್ಕೊಂಡು ಇದನ್ನ ನಿಮ್ಗೆ ಒಂದು 4-5 ಸ್ಟಾಕ್, ಎಲ್ಲ ಸ್ಟಾಕು ಬೇಕಾಗಿಲ್ಲ, ಒಂದು 4-5 ಸ್ಟಾಕಲ್ಲಿ ನೀವು ಯೂಸ್ ಮಾಡಿ. ಸೊ ಯಾಕಂದ್ರೆ ಜಾಸ್ತಿ ಸ್ಟಾಕ್ ಇದ್ದಷ್ಟು ಜಾಸ್ತಿ ಕನ್ಫ್ಯೂಷನ್ ಆಗುತ್ತೆ. ಎಷ್ಟು ಮ್ಯಾಕ್ಸಿಮಮ್ ನೀವು ಕವರ್ ಮಾಡೋಕ್ಕಾಗತ್ತೆ, ಮ್ಯಾಕ್ಸಿಮಮ್ ಪ್ರಾಫಿಟ್ನ ಕವರ್ ಮಾಡ್ಬೋದು. ಅದಾನಿ ಪೋರ್ಟ್ಸ್ ಆದಮೇಲೆ ಅದಾನಿ ಗ್ರೀನ್ ರಿನ್ಯೂವಬಲ್ ಎನರ್ಜಿ. ಸ್ವಿಂಗ್ ಟ್ರೇಡಿಂಗ್ಗೆ 30 ಇದೆ, 30 ಅಥವಾ 15 ಯೂಸ್ ಮಾಡ್ಬೋದು ನೀವು. 30 ಅಥವಾ 15 ಇದಕ್ಕೆ ಇಂಟ್ರಾಡೇಗೆ. ಓಕೆ, ಸೊ ಅದಾನಿ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್. ಓಕೆ, ಸೊ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್. ಓಕೆ, ಸೊ ಅದಾನಿ ಗ್ರೀನ್ ಎನರ್ಜಿ ಕರೆಕ್ಟಾ? ಓಕೆ, ಸೊ ಇದೆ ಸ್ಟಾಕ್. ಓಕೆ, ನಾವು ಆನ್ ದ ಬ್ರಿಕ್ ಸೈಜ್ ವಿ ನೀಡ್ ಟು ಫಿಕ್ಸ್, you keep it 30 or 25 whichever you want. ಓಕೆ, ಸೊ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನಡೆಯುತ್ತೆ. ಓಕೆ, ಸೊ ಈಗಿದು ಟ್ರೆಂಡು ಮಂತ್ ಇದೆ, ಇದನ್ನ ನೀವು ವೀಕ್ಲಿ ಬೇಕಾದ್ರೆ ಯೂಸ್ ಮಾಡಿ. ವೀಕ್ಲಿ ಈಗ ನೋಡಿ, ಸೊ ಯಾವಾಗ ಬೈ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಬೈ ಸ್ಟಾರ್ಟ್ ಆಗಿದೆ 902, ಯಾವಾಗ 6th ಮಂಡೇಯಿಂದ ಹಿಡಿದು ಇಲ್ಲಿ ತನಕ ಯಾವುದು ಎಕ್ಸಿಟ್ ಆಗಿಲ್ಲ ಇದುವರೆಗೆ. ಓಕೆ, ಸೊ ಇಲ್ಲಿ ಸೆಲ್ ಇತ್ತು,
ಇಲ್ಲಿ ಸೆಲ್ ಬಂದಿದ್ದು, ಇಲ್ಲಿ ಎಕ್ಸಿಟ್ ಆಗಿದೆ. ಸೊ ಹಾರ್ಡ್ಲಿ ಸ್ಮಾಲ್ ಲಾಸ್. ಓಕೆ, ಇಲ್ಲಿ ಟೈಮ್ ಫ್ರೇಮ್ ಇಂಪಾರ್ಟೆಂಟ್ ಅಲ್ಲ, ಇದು ಬ್ರಿಕ್ ಸೈಜೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದರಿಂದ ಈ ರೀತಿ ನೀವು ಟ್ರೇಡ್ ಸೆಟಪ್ ಮಾಡಿ ದೊಡ್ಡ ದೊಡ್ಡ ಮೂವ್ನ ಕ್ಯಾಚ್ ಮಾಡ್ಬೋದು. ಈ ಅದಾನಿ ಗ್ರೀನ್ ಇಲ್ಲ ಆಯ್ತು. ಅದೇ ನೀವು ರಿಲಯನ್ಸ್ ಅಲ್ಲಿ ನೋಡ್ತಾನೆ ಏನಾದ್ರೆ, ರಿಲಯನ್ಸ್ ಲೋ ವಾಲೆಟೈಲ್ ಸ್ಟಾಕ್ ಇದು. ರಿಲಯನ್ಸ್ಗೆ ನಿಮಗೆ ಎಷ್ಟು ಹೇಳಿದ್ದೀನಿ ನಾನು ನಿಮಗೆ, ಬ್ರಿಕ್ ಸೈಜು ಐ ಥಿಂಕ್ 10, ಐ ಥಿಂಕ್ 15 ಯೂಸ್ ಮಾಡ್ಬೇಕಾದ್ರೆ 10 or 15 ಇರುತ್ತೆ. ಓಕೆ, 15 ಯೂಸ್ ಮಾಡಿಬಿಟ್ಟು, ಓಕೆ, ಸೊ 15. ಓಕೆ, ಸೊ ಈಗ ಬೈ ಬರ್ತಾ ಇದೆ. ಸೊ ಇಲ್ಲಿ ಬೈ ಬಂದಿದೆ ಆಲ್ರೆಡಿ. ಸೊ ಇಲ್ಲಿ ಬೈ ಬಂದಿದೆ ಈಗ. ಅವಾಗ ನಿಮ್ದು ಇದೇ ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ಇದನ್ನೇ ಸ್ಟಾಪ್ ಲಾಸ್ ಹಾಕ್ಬಿಟ್ಟು ನೀವು ರಿಲಯನ್ಸ್ ಅಲ್ಲಿ ಸಹ ಟ್ರೇಡ್ ಮಾಡ್ಬೋದು. ರಿಲಯನ್ಸ್ ಅಲ್ಲಿ ಜಾಸ್ತಿ ಮೂವ್ಮೆಂಟ್ ಇರಲ್ಲ, ಸ್ವಲ್ಪ ವೊಲ್ಟಾಲಿಟಿ ಕಡಿಮೆ ಇರುತ್ತೆ. ಅದರಿಂದ ದಿಸ್ ಇಸ್ ಯುವರ್ ಪರ್ಫೆಕ್ಟ್ ಸ್ಟಾಪ್ ಲಾಸ್. 1305 ತರ ಸ್ಟಾಪ್ ಲಾಸ್ ಹಾಕಿ, ಅಥವಾ ಈ ಸ್ಟಾಪ್ ಲಾಸ್ ಹಾಕ್ಬಿಟ್ಟು ನೀವು ಲಾಂಗ್ ಅಲ್ಲಿ ರಿಲಯನ್ಸ್ ಅಲ್ಲಿ ಟ್ರೇಡ್ ಮಾಡ್ಬೋದು. ಓಕೆ, ಟಾರ್ಗೆಟ್ ಏನಪ್ಪಾ ಅಂದ್ರೆ ಪ್ರೀವಿಯಸ್ ಏನ್ ರಿಂಕೋ ಸೈಜ್ ಹೈ ಇರುತ್ತಲ್ಲ, ಸೊ ಅದನ್ನ ನೀವು ಟಾರ್ಗೆಟ್ ಇಟ್ಕೊಂಡು ಸಹ ಸೆಟಪ್ಗೆ ಟ್ರೇಡ್ ಮಾಡ್ಬೋದು. ಓಕೆ, ಸೊ ಸ್ವಿಂಗ್ ಟ್ರೇಡಿಂಗ್ ಯಾವಾಗ ಪ್ರೈಸ್ ಈ ಲೆವೆಲ್ ಬರುತ್ತೆ ಆ ಲೆವೆಲ್ಗೆ ನೀವು ಬೈ ಮಾಡ್ತಾ ಹೋಗ್ಬೋದು. ಇದು ರಿಂಕೋ ಸೆಟಪ್ ಆಯ್ತು. ಅದನ್ನೇ ನೀವು ನಾರ್ಮಲ್ ಕ್ಯಾಂಡಲ್ ನೋಡೋದಾದ್ರೆ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಡಿಫ್ರೆಂಟ್ ಅಂದ್ರೆ ಈ ರೀತಿ ಕಾಣಿಸುತ್ತೆ. ಸೊ ಅವಾಗ ನೀವು ಟೈಮ್ ಫ್ರೇಮ್ ಇದೆಯಲ್ಲ, ಸೊ ಒಂದು 30 ಮಿನಿಟ್ಸ್ ಟೈಮ್ ಫ್ರೇಮ್ ಈ ರೀತಿ ಹಾಕಿ, ಈಗ ನಾವು ಲೆವೆಲ್ ಕ್ರಿಯೇಟ್ ಮಾಡಿದೀವಿ. ಸೊ ಯಾವಾಗ ಪ್ರೈಸ್ ವಿವ್ಯಾಪ್ ಮೇಲೆ ಇದೆಯಲ್ಲ, ಸೊ ಬೈ ಅಂಡ್ ಡಿಪ್ಸ್ ತರ ಹೋಗ್ತಾ ಇರಬೇಕು. ಓಕೆ, ಸೊ ಈ ಲೆವೆಲ್ಗೆ ಬಂದಾಗ ನಿಮಗೆ ಒಳ್ಳೆ ಪ್ರೈಸ್ ಸಿಗುತ್ತೆ. ಸೊ ಸ್ಟಾಪ್ ಲಾಸ್ ನಿಮ್ಗೆ ಗೊತ್ತಿದೆ, ಫೈನಲ್ ಸ್ಟಾಪ್ ಲಾಸ್ 1304. ಅದ್ರ ಮೇಲೆ ನೀವು ರಿಲಯನ್ಸ್ ಅಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಪ್ಯೂರ್ಲಿ ಎಜುಕೇಶನ್ ಪರ್ಪಸ್ ಮಾಡಿರೋ ವಿಡಿಯೋ ಇದು. ಸೊ ರಿಂಕೋ ಸೈಜ್ನ ಯಾವ ರೀತಿ ಸೆಟ್ ಮಾಡಬೇಕು, ಮತ್ತೆ ಯಾವ ರೀತಿ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಗಳಿಗೆ ನಾವು ಯಾವ ರೀತಿ ನಾವು ಸೆಟಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇತ್ತು. ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಇದು ಪ್ಯೂರ್ಲಿ ಎಜುಕೇಶನ್ ಪರ್ಪಸು. ನೀವು ನಿಮ್ಮದೇ ಎನಾಲಿಸಿಸ್, ನಿಮ್ಮದೇ ಸ್ಟಡಿ ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿಬಿಟ್ಟು ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡಿ. ಓಕೆ, ಸೊ ರಿಂಕೋ ಸೈಜ್ ಬಗ್ಗೆ ಅಥವಾ ರಿಂಕೋ ಚಾರ್ಟ್ ಬಗ್ಗೆ ಇನ್ನೂ ಏನಾದ್ರು ಕಲಿಬೇಕಪ್ಪ ಅನ್ನೋದಿದ್ರೆ ಸೊ ನನಗೆ ಮೆಸೇಜ್ ಮಾಡಿ, ಮೆಸೇಜಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಅದರ ಪ್ರಕಾರ ನೆಕ್ಸ್ಟ್ ವಿಡಿಯೋ ನಾನು ಪ್ರಿಪೇರ್ ಮಾಡಿ ಕೊಡ್ತಾನೆ ನಿಮಗೆ. ಓಕೆ, ಥ್ಯಾಂಕ್ ಯು.